ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಡಿಫ್ರೆಂಟಾಗಿ ಮ್ಯಾಗಿ ಮಸಾಲ ನೂಡಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಎಲ್ಲರಿಗೂ ನೂಡಲ್ಸ್ ಅಂದರೆ ಮಾಡೋಕ್ಕೆ ಬರುತ್ತೆ, ಆದ್ರೂ ನಾನಲ್ಲಿ ಇವತ್ತು ಡಿಫ್ರೆಂಟಾಗಿ ಮಾಡ್ತೀನಿ. ಅದರಲ್ಲೂ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇಷ್ಟ ಆಗುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು 2 ಪ್ಯಾಕೆಟ್ ಆಗೋಷ್ಟು ನೂಡಲ್ಸ್ ತೊಗೊಂಡಿದ್ದೀನಿ. ಮ್ಯಾಗಿ ಕಂಪ್ನಿ ತೊಗೊಂಡಿದ್ದೀನಿ, ನೀವು ಬೇರೆ ಕಂಪ್ನಿದು ತೊಗೊಬೋದು. ಸೊ ಮ್ಯಾಗಿ ಮಸಾಲ ಪೌಡರ್ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಅಚ್ಕಾರದ ಪುಡಿ, 2 ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿರೋದು, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು, ಒಂದು 1/4 ಕಪ್ ಆಗೋಷ್ಟು ಹಸಿ ಬಟಾಣಿ, ಮತ್ತು ಬೀನ್ಸ್ ಒಂದು 6 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಕೂಡ ಅಷ್ಟೇ, ಒಂದು ಚಿಕ್ಕ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ನೀರು, ಮತ್ತು 1-2 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಹೇಗೆ ಮಾಡೋಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಅಲ್ಯೂಮಿನಿಯಮ್ದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ನೀವು ನಾಸ್ಟಿಕಲ್ಲಾದರೂ ಮಾಡ್ಬೋದು. ಸೊ ಮಾಮೂಲಿ ಮನೇಲಿರೋ ಬಾಣಲೆಯಲ್ಲಿ ಕೂಡ ಮಾಡ್ಬೋದು. ಸೊ ಎಣ್ಣೆ ಕಾದ್ಮೇಲೆ ತರಕಾರಿಗಳೆಲ್ಲ ಹಾಕ್ಕೊಳ್ಳೋಣ. ಬೀನ್ಸು, ಕ್ಯಾರೆಟು, ಈರುಳ್ಳಿ, ಬಟಾಣಿ ಎಲ್ಲ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು. ಕ್ಯಾಪ್ಸಿಕಮ್ ನಮ್ಮ ಮನೇಲಿ ಖಾಲಿಯಾಗಿ ಹೋಗಿತ್ತು, ಇದ್ರೆ ಹಾಕ್ಕೊಳ್ಳಿ. ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಈ ಮ್ಯಾಗಿ ಮಸಾಲಾಗೆ ಸೂಪರ್ ಟೇಸ್ಟ್ ಕೊಡುತ್ತೆ, ಮತ್ತು ತಿನ್ನೋವಾಗ ಖಾರವಾಗಿರುತ್ತೆ. ಈ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ, ಯಾಕಂದರೆ ನೂಡಲ್ಸಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಮ್ಯಾಗಿ ಕೇಳಿದಾಗ ಹಾಗೆ ಮಾಡಿಕೊಟ್ಬಿಡ್ತಾರೆ. ಸೊ ಹಾಗೆ ಮಾಡಿದಾಗ ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ತರಕಾರಿ ತಿಂದೇ ಇರೋರು ಕೂಡ ತಿಂತಾರೆ. ಮಕ್ಕಳು ತುಂಬ ಜನ ತರಕಾರಿನ ಪಕ್ಕಕ್ಕೆ ತಳ್ಳಿಬಿಡ್ತಾರೆ, ತಿನ್ನಲ್ಲ. ನೋಡಿ, ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊ ಹಾಕಿದ ಮೇಲೆ ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಈಗ ನೀರು ಹಾಕ್ತಾಯಿದ್ದೀನಿ. ನಿಮಗೆ ನೀರು ಅಳತೆ ಗೊತ್ತಾಗಲ್ಲ ಅಂದರೆ ಮನೇಲಿ ಎಲ್ಲರ ಮನೆಯಲ್ಲೂ ಕಾಫಿ ಕಪ್ ಇರುತ್ತೆ ಅಲ್ವ, ಚಿಕ್ಕದು, ಅದರಲ್ಲಿ 3 ಕಪ್ ಆಗೋಷ್ಟು ನೀರು ಹಾಕಿದ್ರೆ ಸಾಕು. ಈಗ ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ, ಒಂದು 5 ನಿಮಿಷ ಆಗಿದೆ. ಚೆನ್ನಾಗಿ ತರಕಾರಿ ಕೂಡ ಬೆಂದಿರುತ್ತೆ. ಆಲ್ರೆಡಿ ನಾವು ಎಣ್ಣೆಲಿ ಫ್ರೈ ಮಾಡಿದ್ರಿ. ಈಗ ನೀರಲ್ಲಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ನೂಡಲ್ಸ್ ಹಾಕ್ತಾಯಿದ್ದೀನಿ. ನೂಡಲ್ಸು ಹಾಗೆ ಹಾಕೋದಕ್ಕಿಂತ ನೀವು ಮುರಿದಾಕೋದ್ರಿಂದ ಹಾಕಿರೋ ತರಕಾರಿ ಎಲ್ಲ ಮ್ಯಾಗಿ ಒಳಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ನೂಡಲ್ಸ್ ಒಳಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತಿನ್ನೋವಾಗೂ ತರಕಾರಿ ಸಿಗುತ್ತೆ. ಸೊ ಇಲ್ಲಾಂದರೆ ನೀವು ಹಾಗಾಗಿ ಹಾಕಿದ್ರೆ ತರಕಾರಿ ಸಪ್ರೇಟು, ನೂಡಲ್ಸ್ ಸಪ್ರೇಟ್ ಆಗೋಗುತ್ತೆ. ಇವಾಗ ಮನೇಲಿ ಮಕ್ಕಳು ಟಿಫನ್ಗೆ ಮಾಡಿಕೊಡ್ಬೋದು, ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬೋದು, ಮಕ್ಕಳು ಕೇಳಿದಾಗ ತಕ್ಷಣಕ್ಕೆ ಮಾಡಿಕೊಡ್ಬೋದು. ಸೊ ನೀವು ದೊಡ್ಡವ್ರು ಕೂಡ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಆರಿದ್ರೆ ಕೂಡ ತಿನ್ಬೋದು, ಬಿಸಿಯಾಗಿರೋವಾಗೂ ತಿನ್ಬೋದು. ಈಗ ಇದಕ್ಕೆ ಖಾರದ ಪುಡಿ, ಮ್ಯಾಗಿ ಮಸಾಲ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಜನ ಒಳ್ಳೆ ಕಮೆಂಟ್ಸ್ ಕಳಿಸ್ತಾ ಇದ್ದೀರಾ, ಮತ್ತು ವೆರೈಟಿಗಳು ನಾಷ್ಟ ಕೇಳ್ತಾ ಇದ್ದೀರಾ. ಈ ವಾರ ಫುಲ್ಲು ನಾಷ್ಟನೇ ರೆಸಿಪಿ ಬಿಡ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಳ ಹಾಕಿ ಜಸ್ಟ್ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ಒಂದು 5 ನಿಮಿಷ ಆಲ್ಮೋಸ್ಟ್ ಒಂದು 3/4% ಚೆನ್ನಾಗಿ ಬೆಂದಿದೆ. ನಾನು ಹೇಳ್ದಂಗೆ ತರಕಾರಿ ಎಲ್ಲ ಮ್ಯಾಗಿ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಜಸ್ಟ್ ಈಗ ಮುಚ್ಚಳ ಹಾಕಿದ್ದನ್ನು 1 ನಿಮಿಷ ಬಿಟ್ಬಿಡೋಣ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ನೀರು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋದರೆ ತುಂಬ ದಪ್ಪ ಆಗಿಬಿಡುತ್ತೆ, ಮ್ಯಾಗಿ ತಿನ್ನೋಕೆ ಚೆನ್ನಾಗಿರಲ್ಲ, ಒಂಥರ ನಮಗೆ ಬೇಜಾರಾಗ್ಬಿಡುತ್ತೆ. ಸೊ ಮೀಡಿಯಮಾಗಿ ಚೆನ್ನಾಗಿ ಬೇಯಬೇಕು ನೂಡಲ್ಸು. ಈಗ ಫುಲ್ಲು ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ದಲ್ಲ ಎಷ್ಟು ಸಿಂಪಲ್ಲಾಗಿ, ಕಲರ್ಫುಲ್ಲಾಗಿ ವೆಜಿಟೇಬಲ್ ಎಲ್ಲ ಹಾಕಿ ಮ್ಯಾಗಿ ಮಸಾಲ ಮಾಡೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.